ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾಕೆಟ್ ಪೆನ್ನಿ ಚಾನಲ್. ಫ್ರೆಂಡ್ಸ್, ನಾವು ಮೊಬೈಲ್ ರೀಚಾರ್ಜ್ ಅಥವಾ ಬಿಲ್ ಪೇಮೆಂಟ್ಸ್ ಮಾಡ್ಕೋಬೇಕಂದ್ರೆ ಫೋನ್ಪೇ, ಗೂಗಲ್ ಪೇ ಅಥವಾ ಪೇಟಿಎಮ್ ಆ್ಯಪ್ಸ್ನ ಯೂಸ್ ಮಾಡಿಕೊಂಡು ರೀಚಾರ್ಜ್ ಅಥವಾ ಬಿಲ್ ಪೇಮೆಂಟ್ಸ್ ಮಾಡ್ಕೊತೀವಿ. ಪ್ರೆಸೆಂಟ್ ಈ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವುದೇ ಮೊಬೈಲ್ ರೀಚಾರ್ಜ್ ಅಥವಾ ಬಿಲ್ ಪೇಮೆಂಟ್ಸ್ ಮಾಡಿದರೂ ಕೂಡ ಕ್ಯಾಶ್ ಬ್ಯಾಕ್ ಅನ್ನೋದು ಬರಲ್ಲ. ಇದ್ರ ಜೊತೆಗೆ ಎಕ್ಸ್ಟ್ರಾ ಸರ್ವಿಸ್ ಫೀಸನ್ನು ಚಾರ್ಜ್ ಮಾಡ್ತಾರೆ. ಅದೇ ನಾನು ತೋರಿಸ್ಕೊಡೋ ಒಂದು ಆ್ಯಪಲ್ಲಿ ನೀವು ಮೊಬೈಲ್ ರೀಚಾರ್ಜ್ ಅಥವಾ ಬಿಲ್ ಪೇಮೆಂಟ್ಸ್ ಮಾಡಿಕೊಂಡ್ರೆ ಎವ್ರಿ ಟೈಮ್ ಕ್ಯಾಶ್ ಬ್ಯಾಕ್ನ ರಿಸೀವ್ ಮಾಡ್ಕೋಬೋದು. ಹಾಗೆ ಈ ಆ್ಯಪಲ್ಲಿ ಒಂದು ಒಳ್ಳೆ ಆಫರ್ ಕೂಡ ನಡೀತಾ ಇದೆ. ಈ ಆಫರ್ ಬಗ್ಗೆ ಕೂಡ ಫುಲ್ ಡೀಟೇಲ್ಸ್ನ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೆ ನೋಡಿ. ಹಾಗೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾಗಿ ನಮ್ಮ ಚಾನಲ್ನಲ್ಲಿ ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ಮೇಲೆ ಯೂಸರ್ ಇಂಟರ್ಫೇಸ್ ಈ ಥರ ಕಾಣುತ್ತೆ. ಫ್ರೆಂಡ್ಸ್, ಆ್ಯಪ್ ಹೆಸರು ಬಂದುಬಿಟ್ಟು ಮ್ಯಾಕ್ಸ್ ಪೇ ಅಂತ. ಸ್ಟಾರ್ಟಿಂಗ್ ಆ್ಯಪ್ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿರ್ತಾರೆ. ಡೀಟೇಲ್ಸ್ನ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆ್ಯಪ್ನಲ್ಲಿ ಸೈನ್ ಅಪ್ ಮಾಡಬೇಕು. ಕ್ರಿಯೇಟ್ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಫುಲ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ ಇಮೇಲ್ ಐ ಡಿನ ಎಂಟರ್ ಮಾಡಿ. ನೆಕ್ಸ್ಟ್ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಫರ್ ಕೋಡ್ನ ಅಪ್ಲೈ ಮಾಡಬೇಕು. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ರೆಫರ್ ಕೋಡ್ ಕೊಟ್ಟಿರ್ತೀನಿ. ಆ ಕೋಡ್ನ ಅಪ್ಲೈ ಮಾಡಿಕೊಂಡು ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ. OTP ಎಂಟರ್ ಮಾಡಿಕೊಂಡು ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 4 ಡಿಜಿಟ್ ಪಿನ್ನ ಸೆಟ್ ಮಾಡ್ಕೋಬೇಕು. ನೀವು ಈ ಆ್ಯಪಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಈ ಪಿನ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಈಸಿಯಾಗಿ ನೆನಪಿರೋ ಒಂದು 4 ಡಿಜಿಟ್ ಪಿನ್ನ ಸೆಟ್ ಮಾಡಿಕೊಂಡು ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಆ್ಯಪ್ನಲ್ಲಿ ಸಕ್ಸಸ್ಫುಲ್ ಆಗಿ ಸೈನ್ ಅಪ್ ಆದಮೇಲೆ ₹5 ಬೋನಸ್ ಆ್ಯಡ್ ಆಗಿರುತ್ತೆ. ಇವಾಗ ಆ್ಯಪ್ನಲ್ಲಿ ಮೊಬೈಲ್ ರೀಚಾರ್ಜ್, DTH ರೀಚಾರ್ಜ್ ಅಥವಾ ಬಿಲ್ ಪೇಮೆಂಟ್ಸ್ ಮಾಡಿಕೊಂಡ್ರೆ ಕಮಿಷನ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಕಮಿಷನ್ ಚಾರ್ಟ್ ಅಂತ ಒಂದು ಆಪ್ಷನ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏರ್ಟೆಲ್ ನಂಬರ್ ಇದ್ದವ್ರಿಗೆ 0.8% ಕಮಿಷನ್ ಬರುತ್ತೆ. BSNL ನಂಬರ್ ಇದ್ದವ್ರಿಗೆ 4% ಕಮಿಷನ್ ಬರುತ್ತೆ. ವೊಡಾಫೋನ್ ನಂಬರ್ಗೆ 3.10 ಕಮಿಷನ್ ಬರುತ್ತೆ. ಹಾಗೆ ಜಿಯೋ ನಂಬರ್ಗೆ 0.8% ಕಮಿಷನ್ ಬರುತ್ತೆ. ಇನ್ ಕೇಸ್ ನೀವು DTH ರೀಚಾರ್ಜ್ ಮಾಡ್ಕೊಳ್ಳೋದೇ ಆದರೆ ಡಿಶ್ TV ಇದ್ದವ್ರಿಗೆ 3.25% ಕಮಿಷನ್ ಬರುತ್ತೆ. ಟಾಟಾ ಸ್ಕೈ DTH TVಗೆ 2.30 ಕಮಿಷನ್ ಬರುತ್ತೆ. ವಿಡಿಯೋಕಾನ್ DTH TVಗೆ 3.25 ಕಮಿಷನ್ ಬರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಷ್ಟು % ಕಮಿಷನ್ ಬರುತ್ತೆ ಅಂತ. ಫ್ರೆಂಡ್ಸ್, ನಾನು ರೀಸೆಂಟಾಗಿ ಟೆಲಿಗ್ರಾಮ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ನನಗೆ ಯಾವುದೇ ಹೊಸ ಆಫರ್ಸ್ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ. ಕೆಲವೊಂದು ಆಫರ್ಸ್ ಬಂದುಬಿಟ್ಟು ಬೇಗ ಎಕ್ಸ್ಪೈರ್ ಆಗ್ತಾ ಇರುತ್ತೆ. ಇಂಥ ಆಫರ್ಸ್ನ ನೀವು ಮಿಸ್ ಮಾಡ್ಕೊಬಾರ್ದು ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಗ್ರೂಪಲ್ಲಿ ಜಾಯ್ನ್ ಆಗಿ. ಫ್ರೆಂಡ್ಸ್, ಮೊಬೈಲ್ ರೀಚಾರ್ಜ್ ಅಥವಾ ಬಿಲ್ ಪೇಮೆಂಟ್ಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಿಮ್ಮ ಅಕೌಂಟಿಂದ ದುಡ್ಡು ಆ್ಯಡ್ ಮಾಡ್ಕೋಬೇಕು. ಇವಾಗ ದುಡ್ಡನ್ನ ಆ್ಯಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಆ್ಯಡ್ ಬ್ಯಾಲೆನ್ಸ್ ಅಂತ ಒಂದು ಆಪ್ಷನ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋನ್ಪೇನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಬೇರೆ UPI ಆಪ್ಷನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಅಮೌಂಟ್ನ ಎಂಟರ್ ಮಾಡಿಕೊಂಡು ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ UPI ಆ್ಯಪ್ನ ಸೆಲೆಕ್ಟ್ ಮಾಡಿಕೊಂಡು ಅಮೌಂಟ್ನ ಪೇ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಅಮೌಂಟ್ ಈ ಆ್ಯಪಲ್ಲಿ ಆ್ಯಡ್ ಆಗುತ್ತೆ. ಫ್ರೆಂಡ್ಸ್, ನಾನೊಂದು ಮೊಬೈಲ್ ರೀಚಾರ್ಜ್ ಮಾಡಬೇಕಿತ್ತು, ಹಾಗಾಗಿ ₹295 ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಕೋಬೋದು ಸಕ್ಸಸ್ ಆಗಿದೆ, ದುಡ್ಡು ಆ್ಯಡ್ ಮಾಡಿರೋದು. ಇವಾಗ ಮೊಬೈಲ್ ರೀಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಪ್ರೀಪೇಡ್ ಅಂತ ಒಂದು ಆಪ್ಷನ್ ಐತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಸಿಮ್ ಬಂದುಬಿಟ್ಟು ಪೋಸ್ಟ್ ಪೇಡ್ ಇದ್ದರೆ ಪೋಸ್ಟ್ ಪೇಡ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇವಾಗ ಪ್ರೀಪೇಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಆಪರೇಟರ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೀವು ಎಷ್ಟು ರೀಚಾರ್ಜ್ ಮಾಡ್ಬೇಕು ಅಂದ್ಕೊಂಡಿರೋ ಅಷ್ಟು ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ರೀಚಾರ್ಜ್ ಪ್ಲಾನ್ ಗೊತ್ತಾಗಿಲ್ಲ ಅಂದರೆ ವ್ಯೂ ಪ್ಲಾನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನಿಮ್ಮ ಮೊಬೈಲ್ಗೆ ಏನೇನು ಪ್ಲಾನ್ಸ್ ಇದೆ ಅಂತ ಕೂಡ ಚೆಕ್ ಮಾಡ್ಕೋಬೋದು. ಫ್ರೆಂಡ್ಸ್, ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಎಂಟರ್ ಮಾಡ್ಕೊಂಡಿದ್ಮೇಲೆ ಪಿನ್ ಎಂಟರ್ ಮಾಡ್ಕೋಬೇಕು. ನೀವು ಸ್ಟಾರ್ಟಿಂಗ್ ಪಿನ್ ಕೊಟ್ಟಿರ್ತಿಲ್ಲ, ಆ ಪಿನ್ನ ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ರೀಚಾರ್ಜ್ ಸಕ್ಸಸ್ಫುಲ್ ಆಗುತ್ತೆ. ಫ್ರೆಂಡ್ಸ್, ರೀಚಾರ್ಜ್ ಕಂಪ್ಲೀಟ್ ಆದಮೇಲೆ ಈ ಥರ ಮೆಸೇಜ್ ಬರುತ್ತೆ ಸಕ್ಸಸ್ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಕಮಿಷನ್ ನನಗೆ ₹2.39 ಆ್ಯಡ್ ಆಗಿರೋದು. ಜಿಯೋ ನಂಬರ್ಗೆ ಸ್ವಲ್ಪ ಕಮಿಷನ್ ಕಮ್ಮಿ ಇದೆ, ಹಾಗಾಗಿ ಕಮಿಷನ್ ಕಮ್ಮಿ ಆ್ಯಡ್ ಆಗುತ್ತೆ. ಅದೇ ನಿಮ್ಮ ನಂಬರ್ ಬಂದುಬಿಟ್ಟು ವೊಡಾಫೋನ್ ಅಥವಾ BSNL ಇದ್ದರೆ ಜಾಸ್ತಿ ಕಮಿಷನ್ ಕೂಡ ಬರುತ್ತೆ. ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಈ ಆ್ಯಪಲ್ಲಿ ಒಂದು ಒಳ್ಳೆ ಆಫರ್ ಇದೆ ಅಂತ ಹೇಳಿದ್ನಲ್ವಾ, ಇವಾಗ ಈ ಆಫರ್ ಬಗ್ಗೆ ನೋಡೋಣ. ಪ್ರೆಸೆಂಟ್ ಈ ಆ್ಯಪಲ್ಲಿ ರೆಫರೆಂಡರ್ನ ಆಫರ್ ನಡೀತಾ ಇದೆ. ಒಂದು ಫ್ರೆಂಡ್ ಈ ಆ್ಯಪ್ನ ರೆಫರ್ ಮಾಡಿದರೆ ₹20 ಅಮೌಂಟ್ನ ರೀಚ್ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ₹20 ಅಮೌಂಟ್ ಬರೋಲ್ಲ. 5 ಜನ ಫ್ರೆಂಡ್ಸ್ಗೆ ರೆಫರ್ ಮಾಡಿದ್ಮೇಲೆ ₹100 ರಿಸೀವ್ ಮಾಡ್ಕೋಬೋದು. ಈ ಆ್ಯಪ್ನ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಬೇಕಂದ್ರೆ ಇನ್ವೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಾಟ್ಸಪ್ ಥ್ರೂ ನಿಮ್ಮ ಫ್ರೆಂಡ್ಸ್ಗೆ ಲಿಂಕ್ನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಬಂದುಬಿಟ್ಟು ನಿಮ್ಮ ಲಿಂಕ್ ಥ್ರೂ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾಡುವಾಗ ಕಂಪಲ್ಸರಿ ನಿಮ್ಮ ರೆಫರ್ ಕೋಡ್ನ ಅಪ್ಲೈ ಮಾಡಿಕೊಂಡು ಈ ಆ್ಯಪ್ನಲ್ಲಿ ಮಿನಿಮಮ್ ₹100 ಅಮೌಂಟ್ನ ಆ್ಯಡ್ ಮಾಡಬೇಕು. ಆಗ ಮಾತ್ರ ನಿಮಗೆ ₹20 ಅಮೌಂಟ್ ರಿಸೀವ್ ಆಗೋದು. ಫ್ರೆಂಡ್ಸ್, ನಾವು ಆ್ಯಡ್ ಮಾಡಿರೋ ಅಮೌಂಟಿಂದ ಮೊಬೈಲ್ ರೀಚಾರ್ಜ್ ಅಥವಾ ಬಿಲ್ ಪೇಮೆಂಟ್ಸ್ ಮಾಡ್ಕೋಬೋದು. ಈ ಆ್ಯಪ್ನಲ್ಲಿ ಫ್ರೀಯಾಗಿ ಮೊಬೈಲ್ ರೀಚಾರ್ಜ್ ಅಥವಾ ಬಿಲ್ ಪೇಮೆಂಟ್ಸ್ ಮಾಡ್ಕೊಳ್ಳೋಕ್ಕೆ ರೆಫರೆಂಡರ್ನ ಆಪ್ಷನ್ ಬೆಸ್ಟ್ ಅನ್ಬೋದು. ನಿಮಗೆ ಎಷ್ಟು ಜನ ಫ್ರೆಂಡ್ಸ್ ಈ ಆ್ಯಪ್ನ ರೆಫರ್ ಮಾಡೋಕ್ಕಾಗುತ್ತಲ್ಲ, 10 ಜನ ಫ್ರೆಂಡ್ಸ್ ಈ ಆ್ಯಪ್ನ ರೆಫರ್ ಮಾಡಿ ಫ್ರೀಯಾಗಿ ಮೊಬೈಲ್ ರೀಚಾರ್ಜ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ತುಂಬ ದಿನಗಳ ಹಿಂದೆ ಸೇಮ್ ಇದೇ ಆ್ಯಪ್ ಥರ ಈಜಿ ಪೇಮೆಂಟ್ ಅಂತ ಒಂದು ಆ್ಯಪ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ಆ್ಯಪಲ್ಲಿ ರೆಫರಲ್ ಅಮೌಂಟ್ ರಿಸೀವ್ ಆಗಿದೆ. ಇವಾಗ ನಿಮಗೆ ಪ್ರೂಫ್ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಈಜಿ ಪೇಮೆಂಟ್ ವ್ಯಾಲೆಟಲ್ಲಿ ಟೋಟಲ್ ₹245 ಅಮೌಂಟ್ ಇರೋದು.
ಒಂದ್ಸರಿ ವ್ಯಾಲೆಟ್ ಹಿಸ್ಟ್ರಿ ಕೂಡ ಓಪನ್ ಮಾಡಿ ತೋರಿಸ್ತೀನಿ, ಚೆಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ 250 ರುಪೀಸ್ ಅಮೌಂಟ್ ರಿಸೀವ್ ಆಗಿದೆ. ಇಲ್ಲಿ ಹೆಸರು ಕೂಡ ಇದೆ ಈಜಿ ಮಹಾ ರೆಫರಲ್ ರಿವಾರ್ಡ್ ಅಂತ. ನನ್ನ ರೆಫರಲ್ ಲಿಂಕಿಂದ ಟೋಟಲ್ 21 ಜನ ಜಾಯ್ನ್ ಆಗಿರೋದು. ಇದರಲ್ಲಿ 10 ಜನ ಮಾತ್ರ ಅವ್ರ ವ್ಯಾಲೆಟಲ್ಲಿ 100 ರೂಪಾಯಿ ಅಮೌಂಟ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನನಗೆ 250 ರುಪೀಸ್ ಅಮೌಂಟ್ ರಿಸೀವ್ ಆಗಿದೆ. ನಾವು ರೆಫರ್ ಮಾಡಿರೋರು ಕಂಪಲ್ಸರಿ ಈ ಆ್ಯಪಲ್ಲಿ 100 ರೂಪಾಯಿ ಅಮೌಂಟ್ನ ಆ್ಯಡ್ ಮಾಡಬೇಕು ವ್ಯಾಲೆಟಲ್ಲಿ, ಆವಾಗ ಮಾತ್ರ ರೆಫರಲ್ ಅಮೌಂಟ್ ರಿಸೀವ್ ಆಗೋದು. ಈ ಆ್ಯಪ್ ಕೂಡ ಇನ್ನೂ ವರ್ಕ್ ಆಗ್ತಾ ಇದೆ, ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಈ 2 ಆ್ಯಪ್ಗಳನ್ನ ಯೂಸ್ ಮಾಡಿಕೊಂಡು ಫ್ರೀಯಾಗಿ ಮೊಬೈಲ್ ರೀಚಾರ್ಜ್ ಮಾಡ್ಕೊಳ್ಬೋದು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.